ನಮಸ್ತೆ ಮ್ಯಾಮ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಚೈತ್ರಾ ರೈ ಅಂತ. ಬೆಂಗಳೂರಿಂದ ಬಂದಿದ್ದೀರಾ? ಇಲ್ಲ, ನಾನು ಆಕ್ಚುಲಿ ನಂದು ಪ್ರಾಪರ್ ಮ್ಯಾಂಗ್ಳೂರೇ, ಬಟ್ ಸೆಟಲ್ ಆಗಿರೋದು ಇವಾಗ ಬ್ಯಾಂಗ್ಳೂರ್. ಬಟ್ ನಾನು ಇದು ಫಸ್ಟ್ ಟೈಮ್ ಬರ್ತಿದ್ದೀರಾ? ಫಸ್ಟ್ ಟೈಮ್ ಆಫ್ಲೈನ್ ಹೇಗೆ ಕ್ಲಾಸ್. ಗೊತ್ತಾಯ್ತು ನಿಮ್ಗೆ ಇಲ್ಲಿ ಕ್ಲಾಸಸ್ ಇದೆ ಅಂತ? ನಮ್ಮಮ್ಮ ಒಂದ್ ದಿವಸ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಇದು ಮೈಂಡ್ ಡಿಸ್ಟರ್ಬ್ ಆಗಿರ್ತಾರೆ, ಸೊ ವಿಡಿಯೋಸ್ ನೋಡಿದಾಗ ರ್ಯಾಂಡಮ್ ಆಗಿ ಸರ್ ವಿಡಿಯೋ ಬಂತು. ಸೊ ಅವ್ರಿಗೆ ಗೊತ್ತಿಲ್ಲ, ಏನೋ ಸರ್ ಮಾತು ಒಂಥರ ಮ್ಯಾಜಿಕ್ ತರ ಅಟ್ರಾಕ್ಟ್ ಮಾಡಿದೆ. ಅವ್ರು ನೋಡಿ ನೋಡಿ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ನನಗೆ ಫೋನ್ ಮಾಡ್ಬಿಡಿ, ನಾನು ಮಸ್ಕತ್ ಮಾಡಿದ್ದೆ, ನನಗೆ ಫೋನ್ ಮಾಡಿ ಈ ತರ ಸರ್ದು ಒಂದು ನೋಡು ಅಂತ. ನಾನು ಅನ್ಕೊಂಡೆ ಈಗ ಎಲ್ಲ ಆ ತರದ್ದು ಇರುತ್ತಲ್ಲ, ಅದು ಫಸ್ಟ್ ನಾನು ಅಷ್ಟೊಂದು ತಲೆಗೆ ಹಾಕೊಂಡಿಲ್ಲ. ಆಮೇಲೆ ನಾನು ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಫುಲ್ ನಾನೇ ಅಡಿಕ್ಟ್ ಆಗ್ಬಿಟ್ಟೆ. ಸೊ ಸರ್ದು ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಸ್ ಡೈಲಿ ನೋಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಜನ್ಮ ರಹಸ್ಯ ಕ್ಲಾಸ್ ಇದೆ ಅಂತ ಗೊತ್ತಾಯ್ತು, ಅದು ಅಟೆಂಡ್ ಮಾಡಿದೆ. ನೆಕ್ಸ್ಟ್ ಆಫ್ಲೈನ್ ಕ್ಲಾಸ್ ಇದೆ, ಅನುಭವ ಹೇಗಾಯ್ತು? ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್. ನಂಗೆ ಫಸ್ಟ್ ಮೈಂಡ್ ಅಲ್ಲಿ ಇದ್ದಿದ್ದು ಸರ್ನ ಒಂದ್ಸರಿ ನೋಡ್ಬೇಕು ಅಂತ, ಜನ್ಮ ಪಾವನ ಆಗುತ್ತೆ ಅಂತಾರಲ್ಲ, ಸೊ ಆ ಫೀಲ್ ಮಾಡ್ಕೋಬೇಕು ಅಂತ. ಬಟ್ ಏನಾಯ್ತು ಅನ್ಕೊಂಡು ಉದ್ದೇಶದಿಂದ ಬಂದಿದ್ವು, ಅದು ಎಕ್ಸ್ಪೀರಿಯನ್ಸ್ ಆಯ್ತು. ತುಂಬಾ ಅದ್ಭುತವಾಗಿತ್ತು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಖ್ಯಾತ ಸಿನಿ ತಾರೆ ಇಳಾ ಬಿಟ್ಲಾ ಇದೆ ಇದೆ. ಎಸ್ ಮ್ಯಾಮ್, ಖುಷಿ ಆಯ್ತು. ನಮಸ್ಕಾರ, ನೀವು ಬಂದಿದ್ದು ಖುಷಿ ಆಯ್ತು. ಹೇಗಾಯ್ತು ನಿಮ್ಗೆ? ಫಸ್ಟ್ ಟೈಮ್ ಬರ್ತಿದ್ರಿ ಕ್ಲಾಸ್? ಹೇಗಾಯ್ತಾ? ಇಲ್ಲಿ ನೋಡಿ, ಅವ್ರಿಗೆ ಎಷ್ಟು ಫ್ಯಾನ್ಸ್ ಇದಾರೆ ಅಂದ್ರೆ, ಒಳ್ಳೆ ಕಂಪ್ನಿ ಬ್ಯಾಗ್ ತಗೊಂಡು ಕಿತ್ತಾಕ್ಬಿಟ್ರು ಎಳ್ದು ಒಂದು ಸೆಲ್ಫಿಗೋಸ್ಕರ. ನಾನು ಬಿಟ್ಟಿಲ್ಲ, ಸರ್ ಸೆಲ್ಫಿ ಅನ್ಕೊಂಡು ಒಂದು ಸೆಲ್ಫಿ ತಗೊಂಡು ಶೇಕ್ ಹ್ಯಾಂಡ್ ಮಾಡಿದೆ, ಇದಾಗ್ಬಿಟ್ಟೆ. ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದು 3 ತಿಂಗಳಿಂದ ಅವರ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ತಿದ್ದೆ. ಬಹುಶಃ ನನ್ನ ಹಿಂಗೆ ಹೇಳಿದ್ರೆ ಬೈತಾರ, ಸೊ ಸ್ವಲ್ಪ ಲೇಟ್ ಆಗಿ ನಂಗೆ ಅವರ ಕಾಂಟ್ಯಾಕ್ಟ್ ಸಿಕ್ತು. ಡೈಲಿ ಮಧ್ಯಾಹ್ನ ನಂದು ಫ್ರೀ ಟೈಮ್, ಏನೇ ಫ್ರೀ ಟೈಮ್ ಇರ್ಬೋದು. ಇವತ್ತು ನನ್ನ ಮೊಬೈಲ್ ಏನಾದ್ರೂ ನಾನು ನೋಡಿದ್ರೆ ಬರೀ ಅವ್ರ ವಿಡಿಯೋಸೇ ಇರುತ್ತೆ, ಇನ್ನು ರೀಲ್ಸ್ ಏನು ಗೊತ್ತಿಲ್ಲ ನಂಗೆ. ನಮ್ಮ ಹತ್ರ ಬ್ಯಾಡ್ ಎನರ್ಜಿ ಇದ್ರೆ, ಬ್ಯಾಡ್ ಎನರ್ಜಿ ಎಲ್ಲರ ಹತ್ರನೂ ಇರುತ್ತೆ, ಹೇಳ್ಕೊಡಲ್ಲ. ಅದನ್ನ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಇವಾಗ ಒಂದು ಧೈರ್ಯ ಬಂತು, ನಮಗೂ ಒಂದು ಯಾರೋ ಇದ್ದಾರೆ, ನಮಗೂ ಒಂದು ಗುರುಗಳಿದ್ದಾರೆ, ಯಾರೋ ಒಂದು ನಮಗೂ ಲೈಫಲ್ಲಿ ಸಿಕ್ಬಿಟ್ರು. ಆ ಕಾನ್ಫಿಡೆನ್ಸ್ ಎನರ್ಜಿಗಿಂತಾನು ಜಾಸ್ತಿ. ತುಂಬಾ ಮೊದ್ಲೇ ನನ್ ಕಾನ್ಫಿಡೆನ್ಸ್ ಅಂದ್ರೆ ಹಿಂಗಿರ್ತೀನಿ. ಈಗ ಶ್ರೀನಾ ಶೆಟ್ಟಿ ಸರ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಇನ್ನು ಪರ್ಮನೆಂಟ್ ಶಿಷ್ಯ ನಾನು ಹಿಂಗಿದ್ದೀನಿ. ಅಲ್ಲ, ನಿಮ್ಗೂ ಒಳ್ಳೇದಾಗ್ಲಿ. ನಾವು ಒಟ್ಟಿಗೆ ಸಿನಿಮಾ ಮಾಡಿದೀವಿ, ಅದು ತುಂಬಾ ಖುಷಿ. ಸೊ ಎಲ್ರು ಬನ್ನಿ, ಖಂಡಿತ. ಸರ್ ಹೇಳ್ದಾಗೆ ಇನ್ನೊಂದಿಷ್ಟು ಜನ ಅವ್ರನ್ನ ದೂರದಿಂದ ನೋಡೋಷ್ಟು ಬೇರೆ ದೇಶದಲ್ಲಿ ನಿಂತ್ಕೊಂಡು ನಾವ್ ಇಲ್ಲಿ ನೋಡ್ಬೇಕು. ಸ್ಪೆಷಲಿ ಏನ್ ಹೇಳ್ತೀರಾ ನಮ್ಮ ಫೀಲ್ಡ್, ನಮ್ಮ ಆರ್ಟಿಸ್ಟ್ ಗಳಿಗೆ ಏನ್ ಹೇಳ್ತೀರಾ? ನಮ್ಮ ಆರ್ಟಿಸ್ಟ್ ಗಳಿಗೆ ನಾನು ಮೇನ್ ಹೇಳ್ತೀನಿ, ಇವರ ಕ್ಲಾಸ್ ನೀವು ಅಟೆಂಡ್ ಮಾಡಿದ್ರೆ ನೀವು ಲೈಫ್ ಅಲ್ಲಿ ಏನೇ ಇರ್ಬೋದು, ಮನುಷ್ಯ ಅಂದ್ಮೇಲೆ ಹೆಚ್ಚು ಕಮ್ಮಿ ಆಗೇ ಆಗತ್ತೆ ಜೀವನದಲ್ಲಿ. ಅದನ್ನೆಲ್ಲ ನೀವು ಬ್ಲಾಕೇಜ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಒಳ್ಳೆ ಲೈಫ್, ಒಳ್ಳೆ ನೆಮ್ಮದಿ, ಒಳ್ಳೆ ಆರೋಗ್ಯನ ಪಡ್ಕೊಂಡು ಸೀದಾ ಮುಂದಕ್ಕೆ ಹೋಗ್ಬೋದು. ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಇರೋಷ್ಟು ದಿನ ಪಕ್ಕ ಹೇಳ್ತೀನಿ. ಸೆಲೆಬ್ರಿಟಿಗಳು ಅದ್ರಲ್ಲೂ ಅವರಿಗೆ ಜಾಸ್ತಿ ಸ್ವಲ್ಪ ಕಮೆಂಟ್ಗಳು, ಟಾಂಟ್ಗಳು ಇರೋದು. ಬನ್ನಿ, ಈ ಕ್ಲಾಸ್ ಅಟೆಂಡ್ ಮಾಡಿ, ಆಮೇಲೆ ಫೀಲ್ ಆಗದಿದ್ರೆ ಆಮೇಲೆ ಹೇಳಿ ನೀವು. ಖುಷಿಯಾಗಿರ್ತಾರೆ ಎಲ್ರು. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಇಲ್ಲಿಂದ ಬಂದಿದ್ದು ಬೆಂಗಳೂರಿಂದ ಫಸ್ಟ್ ಟೈಮ್ ಬರ್ತಿದ್ದೀರಾ? ಇಲ್ಲ, ಸೆಕೆಂಡ್ ಟೈಮ್ ಇದು ಆಕ್ಚುಲಿ. ಓಕೆ. ಹೇಗೆ ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕಂದ್ರೆ ನಾವು ಅನ್ಕೊಂಡಿರ್ತೀವಿ ಮೇಲ್ನೋಟಕ್ಕೆ ನಾನು ತುಂಬಾ ಚೆನ್ನಾಗಿದ್ದೀನಿ, ಐ ಆಮ್ ಓಕೆ ಅಂತ. ಬಟ್ ನಮ್ಗೆ ಇಲ್ಲಿ ಎನರ್ಜಿ ಲೆವೆಲಲ್ಲೆಲ್ಲ ವರ್ಕ್ ಮಾಡಿದಾಗಲೇ ಗೊತ್ತಾಗೋದು ನಮ್ಮ ಆಳದಲ್ಲಿ ಏನಿದೆ ಅಂತ. ಸೊ ನಾವು ಈಗ ತುಂಬಾ ಸೂಪರ್ಸ್ಟಿಷನ್ಸ್ ಎಲ್ಲ ನಂಬ್ತಾ ಇದ್ವಿ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ನಮ್ಗೆ ಯಾವ್ದು ನಂಬಿಕೆ, ಯಾವ್ದು ನಂಬಿಕೆ. ಸೊ ಎಲ್ಲ ಇರೋದು ಇಲ್ಲೇ, ಸ್ವರ್ಗ ನರಕ ಎಲ್ಲ ಇರೋದಿಲ್ಲೇ. ಯಾರು ಅವರವರ ಆಲೋಚನೆಗಳಿಗೆ ತಕ್ಕಂತೆ ಅವ್ರು ಬದಲಾಗ್ತಾರೆ. ಸೊ ಮನುಷ್ಯ ಕೆಲವರಿಗೆ ರಿಯಾಲಿಟಿ ನೋಡೋಕೆನೆ ಕೆಲವ್ರು ಭಯ ಪಡ್ತಾರೆ, ಇನ್ನು ಕೆಲವರು ಆಗದೇ ಇಲ್ಲ ರಿಯಾಲಿಟಿನ ನೋಡೋದಕ್ಕೆ. ಬಟ್ ನಾವು ನೋಡ್ಬೇಕು, ನಮಗಾಸೆ ಇದೆ ಅಂದ್ರೆ ಶ್ರೀನಾ ಸರ್ನ ಭೇಟಿ ಮಾಡ್ಬೇಕು. ಸೊ ನಮ್ಮ ಜೀವನ ಚೆನ್ನಾಗಿರ್ಬೇಕು, ಖುಷಿಯಾಗಿ ಇರಬೇಕು. ಈಗ ಅವ್ರು ಹೇಳ್ತಾರೆ, ಕೆಲವ್ರು ಹೇಳ್ತಾ ಇದ್ರು ಏನಿದ್ರು ಸರಿ, ಏನಿಲ್ಲ ಸರಿ, ಖುಷಿಯಾಗಿರ್ಬೇಕು ಅಂತ. ಬಟ್ ನನ್ಗೆ ಅದಾಗ್ಲಿಲ್ಲ. ಶ್ರೀನಾ ಸರ್ ಸಹವಾಸ ಮಾಡಿದಾಗಿಂದ ನನ್ನ ಹತ್ರ ಯಾರಿರ್ಲಿ, ನನ್ನ ಹತ್ರ ಏನಿರ್ಲಿ, ಇಲ್ಲದೆ ಇರ್ಲಿ, ನಾನು ಖುಷಿಯಾಗಿರೋದು ಗೊತ್ತಿದೆ. ಸೊ ನನಗೆ ರಿಯಲೈಸ್ ಆಗಿದೆ ನಾನು ಭೂಮಿಗೆ ಬಂದಿದ್ದು ನಾನು ಕಷ್ಟಪಡಕ್ಕಲ್ಲ ಅಂತ. ಸುಖವಾಗಿದ್ದಾಗ ಹೋಗಿದ್ದಕ್ಕೆ ನಾನು ದೇವರು ಅಂದ್ರೆ ಎಲ್ಲೋ ಇದ್ದಾರೆ, ಏನೋ ಮಾಡ್ತಾರೆ ಗೊತ್ತಿಲ್ಲ, ನಮ್ಮೊಳಗಿದೆ ಎನರ್ಜಿ. ಸೊ ನಾವು ಹೊರಗಡೆ ಎಲ್ಲ ಹುಡುಕ್ತಾ ಇದೀವಿ, ನಮ್ಮೊಳಗೆ ಇರೋದನ್ನ ಇಟ್ಕೊಂಡು ಹೋಗ್ತೀವಿ. ನಾವು ಈಗ ಇಷ್ಟು ದಿನ ನಾವೇನಂತಂದ್ರೆ ಈ ಕೆಸರೊಳಗಡೆ ಬಿದ್ದಿದ್ದ ಡೈಮಂಡ್ ತರ. ಸೊ ಇವ್ರ ಕೆಸರು ತೆಗ್ದಾಗ್ಲೇ ಗೊತ್ತಾಗುತ್ತೆ ನಾನು ಡೈಮಂಡ್ ಅಂತ. ಸೊ ನಾನು ಜನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಅಲ್ಲಿ ಇಲ್ಲಿ ಹುಡ್ಕೋಬದ್ಲು ಒಂದು ಸಲ ಶ್ರೀನಾ ಸರ್ನ ಭೇಟಿ ಮಾಡಿ. ಖಂಡಿತ. ಸೊ ರಿಯಾಲಿಟಿ ಏನಂತ ಅರ್ಥ ಆಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರದೀಪ್ ಕಿನಿ, ಎಲ್ಲಿಂದ ಬಂದಿದ್ದು? ಕಾರ್ಕಳ ಫಸ್ಟ್ ಟೈಮ್ ಬರ್ತಿದ್ದೀರಾ? ಫಸ್ಟ್ ಟೈಮ್. ನಮ್ಮ ಅನುಭವವನ್ನು ಹೇಳ್ಕೊಳ್ಳಿ ಸರ್, ಹೇಗಾಯ್ತು ನಿಮಗೆ ಕ್ಲಾಸ್?
ಫಸ್ಟ್ ಸ್ವಲ್ಪ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೆ ಅವರದ್ದು, ಓಕೆ ಮೈಂಡ್ ಮೆಕ್ಯಾನಿಸಮ್ ಮೈಂಡ್ ಮೆಕ್ಯಾನಿಸಮ್ ಚಾನಲ್ ಅಲ್ಲಿ. ನಂದು ಅವರದ್ದು ಮೆಂಟಾಲಿಟಿ ಸಾಧಾರಣ ಸೇಮ್ ಇತ್ತು, ಅವರು ಹೇಳುವ ರೀತಿ ಅದೆಲ್ಲ. ಸೊ ಅದು ಲೈಕ್ ಆಗಿ ನಾನು ಇದು ಫಸ್ಟ್ ವರ್ಕ್ಶಾಪಿಗೆ ಬಂದೆ. ಇಲ್ಲಿ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಒಳ್ಳೇದಾಯ್ತು. ಐ ವಿಲ್ ಕೀಪ್ ಕಮಿಂಗ್. ಯೂತ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈಗಿನ ಯಂಗ್ ಜನರೇಷನ್? Youth nowadays they are attracted more towards artificial things. Just they are abusing all substances. Instead of that, they should realize as soon as possible it is all useless, and they should invest in good things like this, so that to help their family as well as themselves. Later on, they will have to keep their children also look at them and learn all these things. Overall, India is going in a very bad way because of this drug abuse, alcohol and all. So such things is useful. ನನ್ನ ಹೆಸರು ಸುಧಾ ಶೇಷಾದ್ರಿ ಭಟ್ ಅಂತ. ಏನಿದೆ ಬಂದು? ಫಸ್ಟ್ ನಗರದಿಂದ ಬಂದಿದ್ದೆ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಇಲ್ಲ ಮೇಡಮ್, ಸೆಕೆಂಡ್ ಇಯರ್. ಓಕೆ ಓಕೆ. ಹೇಗೆ ಅನಿಸ್ತು ನಮ್ಮ ಕ್ಲಾಸಸ್ ನಿಮಗೆ? ನಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ 2 days ಅಲ್ಲಿ? ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ಇಂಥದ್ದೊಂದು ನಮ್ಮ ಜೀವನದಲ್ಲಿ ಕೆಲವೊಂದು ಇದು ಆಗುತ್ತೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾವು ಅನ್ಕೊಂಡೇ ಇರಲ್ಲ ನೋಡಿ. ಎಂತ ಒಂದು ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ಅಂದ್ರೆ ಈ ತರದ್ದೊಂದು ನಮ್ಮ ಜೀವನದಲ್ಲಿ ಘಟನೆ ನಡೆಯುತ್ತೆ ಅಂತ ನಾವೆಂತೂ ಎಣಿಸ್ಕೊಂಡಿರ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಂತದ್ದೊಂದು ಒಳ್ಳೆ ಅನುಭವ. ಮತ್ತು ಪ್ರತಿಯೊಂದು ಅಷ್ಟೇ, ಯಾವ್ದಾದ್ರು ವಸ್ತು ಖರೀದಿ ಮಾಡೋದಿರ್ಲಿ, ಏನಾದ್ರೂ ಒಂದು ತಗೊಳ್ಳೋದಿರ್ಲಿ, ಅಂದ್ರೆ ಸರ್ ಕೊಟ್ಟಂತ ಎಲ್ಲ ಇದನ್ನ ನಾವು ವಿದ್ಯೆಯನ್ನ ಅಳವಡಿಸ್ಕೊಂಡು ಸರ್ ಕೊಟ್ಟಂತ ಎಲ್ಲಾ ಸಲಹೆಗಳನ್ನ ಫಾಲೋ ಮಾಡ್ಕೊಂಡು, ಅಂದ್ರೆ ಎಷ್ಟೊಂದು ನಾನು ಏನಾದ್ರು ತಗೊಂಡ್ಬೇಕು ಅಥವಾ ಏನಾದ್ರು ಕೊಂಡ್ಕೊಬೇಕಂತ ಅನ್ಕೊಂಡಿದ್ರಿ, ಯಾವ್ದಾದ್ರು ಒಂದು ಇದಾಗ್ಬೇಕಪ್ಪ ನನ್ಗೆ, ಇದು ನಾನೀಗ ಏನಾದ್ರು ಒಂದು ವಸ್ತು ತಗೊಬೇಕು ಅದನ್ನ ತಗೊಬೇಕಂತ ನಾನು ಅನ್ಕೊಂಡ್ರೆ ಸರ್ ನೆನಪು ಮಾಡ್ಕೊಂಡು ಅಂದ್ರೆ ಪ್ರೇಯರ್ ಮಾಡಿದ್ರೆ ಸಾಕು. ನನಗದು ಇಲ್ಲಿವರೆಗೂ ನಾನು ಏನಾದ್ರು ವಸ್ತು ಖರೀದಿ ಮಾಡಿದೀನಿ, ಏನಾದ್ರು ತಗೊಂಡಿದೀನಿ, ನಾನು ಈ ಮಟ್ಟದಲ್ಲಿ ಇವತ್ತು ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಸರ್ವೇ ಕಾರಣ. ಅವ್ರ ಖುಷಿಯಿಂದ ನಾನು ಎಷ್ಟು ದಿವಸ ಅವರು ಲೈವ್ ಬರೋದನ್ನ ನೋಡ್ತಾ ಇರ್ತೀನಿ. ಆದ್ರೆ ಎಷ್ಟೊತ್ತಿಗೆ ಬರ್ತಾರೆ ಸರ್ ನೋಡ್ಲಿಕ್ಕೆ, ಆ ಖುಷಿಯನ್ನ ನೋಡ್ಲಿಕ್ಕೆ. ಮತ್ತೆ ಇದು ಮತ್ತು ಬೇರೆ ಏನಾದ್ರು ಬೇಸರ ಆದಾಗ ಅಥವಾ ಬೇರೆ ಏನಾದ್ರು ಇದಾದಾಗ ಸರ್ ಯೂಟ್ಯೂಬ್ ಇದನ್ನ ಕಂಡು ನೋಡೋದು, ಅವತ್ತು ಇಡೀ ದಿವಸ ಫುಲ್ ಖುಷಿಯಿಂದ ಎನರ್ಜೆಟಿಕ್ ಆಗಿ ಎಂಥದೇ ಇರಲಿ ಅದನ್ನ ಹೇಳ್ಕೊಳ್ಳಿಕ್ಕಾಗಲ್ಲ ಮೇಡಮ್. ಅಷ್ಟು ಒಂದು ಖುಷಿ. ಅದು ಕೆಲವೊಂದೊಂದು ಭಕ್ತಿಗಳನ್ನ ಎಕ್ಸ್ಪೋಸ್ ಮಾಡಕ್ಕಾಗಲ್ಲ. ಹೌದಾ, ಅಷ್ಟೊಂದು ಖುಷಿ. ಮತ್ತೆ ನಾನು ಹೋದ ಸಲ ಕ್ಲಾಸಿಗೆ ಬಂದಾಗ ನಾನು ಮೇನ್ ಡೋರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ. ನನಗೆ ಸ್ವಂತ ಮನೆ ಬೇಕು ಅಂದ್ರೆ ಆ ತರ ಯಾವ್ದು ಮೂಮೆಂಟ್ ಇರ್ಲಿಲ್ಲ. ನಾನು ಈ ಸಲ ಕ್ಲಾಸ್ಗೆ ಮನೆ ಅಡ್ವಾನ್ಸ್ ಮಾಡಿ ಬಂದಿದ್ದೇನೆ. ಹೌದು ಮೇಡಮ್, ಈಗ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂದ್ರೆ ಎಲ್ಲವೂ ಒಂದು ಸಣ್ಣ ಆಸೆಯಿಂದ ದೊಡ್ಡ ಆಸೆವರೆಗೂ ನಾನು ಇವತ್ತವರೆಗೂ ಏನಾದ್ರೂ ಅದನ್ನ ಸಕ್ಸಸ್ ಮಾಡ್ಕೊಂಡಿದೀನಿ ಅಂದ್ರೆ ಅದಕ್ಕೆ ನನ್ಗೆ ಸರ್ವೇ ಕಾರಣ. ಅದು ಏನಾದ್ರು ಒಂದು ಅಚೀವ್ ಮಾಡಿದೀನಿ, ಏನಾದ್ರು ಒಂದು ಎಲ್ಲ ಪ್ರತಿಯೊಂದು ಆಗಿದೆ ಅಂದ್ರೆ ಅದು ಸರ್ ಬಿಟ್ಟು ಬೇರೆ ಏನೂ ಇಲ್ಲ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಡಾಕ್ಟರ್ ರಂಜಿತ್. ಓಕೆ, ಎಲ್ಲಿಂದ ಬಂದಿದ್ದು? ಕುಂದಾಪುರದಿಂದ. ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ಇವರು ಸೆಕೆಂಡ್ ಟೈಮ್, ನಾನು ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್. ಓಕೆ ಸರ್, ಹೇಳಿ ನಮ್ಮ ಅನುಭವ ಹೇಗಾಯ್ತು? ಫಸ್ಟ್ ಕ್ಲಾಸ್ ಆಪ್ಟಿಮಮ್. ಇವತ್ತಿನ ಜನರೇಷನ್ ಏನ್ ಬೇಕು ಅದು ಆಪ್ಟಿಮಮ್ ಇದೆ. ಫುಲ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸ್ಪಿರಿಚುಯಾಲಿಟಿ ಆಗಲಿ, ಸೈಕಾಲಜಿ ಆಗಲಿ, ಸೈನ್ಸ್ ಆಗಲಿ, ಹಿಪ್ನೋಸಿಸ್ ಆಗಲಿ, ಕಂಪ್ಲೀಟ್. ಈಗ ತುಂಬ ಜನರಿಗೆ ಅಗತ್ಯ ಇರ್ತದೆ, ಸಿಕ್ಕಿರೋದಿಲ್ಲ. ಎಲ್ಲರಿಗೂ ಸಮ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರ್ತದೆ. ಅದು ಇಲ್ಲಿ ರಿಸಾಲ್ವ್ ಆಗ್ತದೆ. ಒಂದು ಎರಡನೇದು ನಾನು ಕ್ಲಿನಿಕಲ್ ಪೇಷಂಟ್ಸ್ಗೆ ತುಂಬ ಹೆಲ್ಪ್ ಆಗ್ತದೆ. ಎಲ್ಲ ಪೇಷಂಟ್ಸಿಗೆ ಶೀತ ಕೆಮ್ಮು ಕಬಡ್ಡಿ ಮಾಮೂಲಿ ಬರುವಂಥದ್ದೆಲ್ಲ ಕ್ರಾನಿಕ್ ಅಂದರೆ ತುಂಬ ಎಲ್ಲೂ ಮೆಡಿಸಿನ್ ತಾಗೋದು. ಸಿಂಪಲ್ ಡಿಸೀಸ್ ಇರ್ತದೆ, ದೊಡ್ಡದಾಗಿರ್ತದೆ, ಸಿಂಪಲ್ ಡಿಸೀಸ್ ಇರ್ತದೆ. ಎಲ್ಲ ಮೆಡಿಸಿನ್ ಎಲ್ಲೂ ತಾಗುದಿಲ್ಲ ಅಂತ ತುಂಬ ಜನರಿಗೆ ಅವ್ರಿಗೂ ಸಹ ಅನಿಸ್ತದೆ ನನಗೆ ದೊಡ್ಡ ಸಮಸ್ಯೆ ಇಲ್ಲ, ಬಟ್ ಸ್ಟಿಲ್ ಆಗ್ತದೆ ಎಲ್ಲೂ ಮೆಡಿಸಿನ್ ವರ್ಕ್ ಆಗ್ತದೆ. ಆ ಥರದಲ್ಲಿ ಇಲ್ಲಿ ತುಂಬ ವರ್ಕ್ ಆಗ್ತದೆ, ನೋ ಡೌಟ್. ಅವರು ಅದೇ ಅವ್ರು ಹೇಳ್ದಂಗೆ ತಗೊಳ್ಬೇಕು ಅಷ್ಟೇ. ಒಂದು ನಾನು ಕೂತ್ಕೊಳ್ಳೋದು ಅವ್ರು ಸರಿ ಮಾಡಿ ಕಳಿಸ್ತಾರೆ ಹಾಗೆ ಅಂತ ಇಲ್ಲ. ಅದಕ್ಕೆ ತುಂಬ ಕಾಂಟ್ರಿಬ್ಯೂಟ್. ಯಾಕೆ ನಾನು ನೋಡಿದಂಗೆ ಈ ರ್ಯಾರ್ ಕಾಂಬಿನೇಷನ್ ಇನ್ವೆಸ್ಟೆಡ್ ಇದ್ದಾರೆ, ರ್ಯಾರ್ ಕಾಂಬಿನೇಷನ್. ಸೈಕಾಲಜಿ ಗೊತ್ತಿರೋರು ಇದ್ದಾರೆ, ಸೈನ್ಸ್ ಗೊತ್ತಿರೋರು ಇದ್ದಾರೆ, ಸ್ಪಿರಿಚುಯಾಲಿಟಿ ಗೊತ್ತಿರೋ, ಮೂರು ಗೊತ್ತಿರೋ ಒಂದೇ ಕಡೆ ಸಿಗೋದಿಲ್ಲ. ಮತ್ತೆ ಮೂರನ್ನ ಇಂಟಿಗ್ರೇಟ್ ಮಾಡ್ಬೇಕು ಇವತ್ತಿನ ಜನರೇಷನ್. ಬರೀ ಸೈನ್ಸ್ ಹೇಳಿದ್ರೆ ಸಾಕಾಗೋದಿಲ್ಲ, ಬರೀ ಸೈಕಾಲಜಿ ಸಾಕಾಗೋದಿಲ್ಲ, ಬರೀ ಸ್ಪಿರಿಚುಯಾಲಿಟಿ ಸಾಕಾಗೋದಿಲ್ಲ. ನಮ್ಗೆ ಇನ್ನೊಂದು ಡೌಟ್ ಹೇಳಲಿಕ್ಕೆ ಶುರು ಆಗ್ತದೆ ಇವತ್ತಿನ ಜನರೇಷನ್, ಎಸ್ಪೆಷಲಿ ಪೀಪಲ್ ಲೈಕ್ ಅಸ್. ಅವರಿಗೆ ಅದು ವಂಡರ್ಫುಲ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಯಾವಾಗ್ಲೂ ಒಂದು ಹಂಗರ್ ಇತ್ತು, ಅಂದ್ರೆ
ಗುರು ಬೇಕು ಕಂಟಿನ್ಯೂಸ್ ಒಬ್ರಲ್ಲ ಒಬ್ರು ಇದ್ರು. ಆದ್ರೆ ಇತ್ತೀಚೆಗೆ ಏನೋ ಒಂದ್ ಸ್ವಲ್ಪ ಅಂದ್ರೆ ಯಾರು ಜೊತೆಗಿಲ್ಲ ಅಂದ್ರೆ ಏನೋ ಸ್ವಲ್ಪ ಡೌನ್ಫಾಲ್ ಆದಾಗ ಏನೋ ಒಂದು ಗೈಡೆನ್ಸ್ ಬೇಕು ಅನ್ಕೊಳ್ಳುವಾಗ್ಲೇ ಸರ್ನ ಬಗ್ಗೆ ಹೇಳಿದ್ರು. ಮತ್ತೆ ಸರ್ನ ಕ್ಲಾಸಿಗೆ ಬಂದೆ. ಬರುವಾಗ ನನ್ನ ತಲೆಯಲ್ಲಿ ಏನೂ ಇರ್ಲಿಲ್ಲ. ಅಂದ್ರೆ ಇವರ ವಿಡಿಯೋಸ್ ನೋಡಿ ಆಗ್ಲಿ ಅಥವಾ ಇವ್ರ ಫ್ಯಾನ್ ಆಗಿ ಏನೂ ಅಲ್ಲ. ನಂಗೆ ಅವ್ರು ಏನಂತ ಹೇಳೇ ಗೊತ್ತಿರ್ಲಿಲ್ಲ. ಅಂದ್ರೆ ನಂಗೆ ಯಾರು ಸಜೆಸ್ಟ್ ಮಾಡಿದ್ರಲ್ಲ ಅವ್ರ ಮೇಲೆ ತುಂಬಾ ನಂಬಿಕೆ ಇತ್ತು. ಸೊ ನಾನು ಸೀದಾ ಬಂದೆ ಕ್ಲಾಸ್ ಅಟೆಂಡ್ ಆಗ್ಲಿಕ್ಕೆ. ಬಟ್ ಇಲ್ಲಿ ಬಂದ್ರ ಮೇಲೆ ನನ್ನ ಪ್ರಕಾರ ಏನೋ ಒಂದ್ ಸ್ವಲ್ಪ ಮೈಂಡ್ ರಿಲೇಟೆಡ್ ಫ್ಯಾಕ್ಟ್ಸ್ ಹೇಳ್ತಾರೆ. ಏನು ಸೈಕಾಲಜಿ ರಿಲೇಟೆಡ್ ಇರ್ಬೋದು, ನಾವೀಗ ಹಿಪ್ನೋಸಿಸ್ ಆ ಥರದ್ದೇನೋ ಇರ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ರೆ ಇಲ್ಲಿ ಇಲ್ಲದೆ ಇರುವುದೇ ಇಲ್ಲ. ಇಲ್ಲಿ ಎಲ್ಲದೂ ಇದೆ, ಇಲ್ಲಿ ಯೂನಿವರ್ಸ್ ಇದೆ. ಸೊ ಇದನ್ನ ವರ್ಡ್ಸ್ ಅಲ್ಲಿ ತರೋದು ನಂಗೆ ತುಂಬಾ ಕಷ್ಟ. ಐ ಆಮ್ ವಿತ್ ಫುಲ್ ಆಫ್ ಮೈ ಹಾರ್ಟ್ ಐ ಆಮ್ ಥ್ಯಾಂಕ್ಫುಲ್ ಟು ಶ್ರೀನಾಥ್ ಸರ್ ಅಂಡ್ ಮಾತಾ. ರಾಜ್ ಕೃಷ್ಣ ಎಲ್ಲಿಂದ ಬಂದಿದ್ದು? ಬ್ಯಾಂಗ್ಳೂರಿಂದ. ಫಸ್ಟ್ ಟೈಮ್ ಬರ್ತಿದ್ರೆ ಕ್ಲಾಸಿಗೆ? ಹೇಗಾಯ್ತು ಕ್ಲಾಸ್? ಮ್ಯಾಮ್ ಆಕ್ಚುಲಿ ನಾನು ಯಾರನ್ನೂ ಗುರು ಅಂತ ಅನ್ಕೊಂಡಿರ್ಲಿಲ್ಲ ಇಲ್ಲಿವರೆಗೂ. ಯಾಕಂದ್ರೆ ಇವಾಗ ನಾನು ಕೂಡ ಮೇಕಪ್ ಆರ್ಟಿಸ್ಟು, ನಾನು ಕೂಡ ಒಂದು ಇಂಟರ್ನ್ಯಾಷನಲ್ ಟ್ರೈನರು. ಇವನ್ ನನ್ನ ಕ್ಲಾಸಸ್ ಮಲೇಷ್ಯಾ, ಶ್ರೀಲಂಕಾ, ಸಿಂಗಾಪುರ್, ಇವನ್ ಬ್ಯಾಂಗ್ಳೂರ್, ಚೆನ್ನೈ ಎಲ್ಲ ಕಡೆ ನಾನು ಕ್ಲಾಸಸ್ ಕೊಡ್ತಾ ಇರ್ತೀನಿ. ಬಟ್ ನಿಜ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಒಬ್ರು ಗುರು ಅಂತ ಸ್ಥಾನ ಕೊಟ್ಟಿರೋದು ಇವ್ರಿಗೆ ಮಾತ್ರನೇ. ಸುಮಾರು 1.5 ತಿಂಗಳಿಗೆ ಮುಂಚೆನೇ ನಾನು ಫಸ್ಟ್ ವೀಡಿಯೋಸ್ ನೋಡಿದ್ದು. ಇದಕ್ಕೆ ಮುಂಚೆ ನಾನು ವಿಡಿಯೋನೇ ನೋಡಿರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಬಟ್ ಹೆಂಗೆ ಆಗಿದೆ ಅಂತ ಹೇಳಿದ್ರೆ ನಾನು ತಲೆದಿಂಬಿಲ್ದೆ ಮಲಗ್ತಾನೆ ಇರಲಿಲ್ಲ. ಬಟ್ ಇವಾಗ 1.5 ತಿಂಗಳಿಂದ ನನಗೆ ಅವ್ರದ್ದು ವಾಯ್ಸು ಪ್ಲಸ್ ಅವ್ರ ವಿಡಿಯೋ ಇಲ್ಲ ಅಂದರೆ ನಂಗೆ ನಿದ್ದೆ ಬರ್ತಾ ಇಲ್ಲ, ಪ್ಲಸ್ ತಲೆದಿಂಬೆ ಯೂಸ್ ಮಾಡ್ತಾ ಇಲ್ಲ, ಪ್ಲಸ್ ನಾನು ಕೂಡ ಎಲ್ಲನೂ ಬಿಟ್ಟಿದ್ದೇನೆ. ಇವನ್ ಕಾಫಿ ಟೀನೂ ಕುಡಿಯಲ್ಲ, ಇವನ್ ನಾನ್ ವೆಜ್ ಅಂತೂ ಟಚ್ಚೇ ಮಾಡ್ತಾ ಇಲ್ಲ. ಮನಸ್ಸಾರೆ ಹೇಳ್ತಾ ಇದ್ದೀನಿ, ನನಗಿದೊಂದು ರೀಬರ್ತ್ ಅಂತಲೂ ಹೇಳ್ಬೋದು. ಯಾಕಂದರೆ ಜೀವನದಲ್ಲಿ ಮತ್ತೆ ನನಗೊಂದು ಹೊಸ ಹುಟ್ಟು ಸಿಕ್ಕಿದೆ. ಇಂಥ ಒಂದು ಗುರುವಿಗೆ ನಾನು ಜೀವನ ಪೂರ್ತಿ ಚಿರಋಣಿಯಾಗಿರೋಕ್ಕೆ ಇಷ್ಟಪಡ್ತಿದ್ದೀನಿ. ಬಟ್ ರಿಯಲಿ ಅಮೇಝಿಂಗ್ ಮ್ಯಾಮ್. ನನಗೆ ಆ್ಯಕ್ಚುಲಿ ನೆನ್ನೆನೂ ಕೂಡ ಸರ್ ಕರೆದು ನಿಮ್ಮ ಕಡೆಯಿಂದ ಒಂದ್ಸಲ ಹೀಲ್ ಮಾಡಿ ನೋಡಿ ಅಂತ ಹೇಳಿದ್ರು. ನನ್ಗೆ ಗೊತ್ತಿಲ್ಲ ಅದು ಏನು ಆಯಿತು ಅಂತ ಗೊತ್ತಿಲ್ಲ. ಬಟ್ ಅವ್ರ ಕೈ ಎತ್ತಾ ಇದ್ದಂಗೆ ನನಗೆ ಒಂದು ಪಾಸಿಟಿವ್ ಎನರ್ಜಿ ಬಂತು. ಸೊ ನನ್ನ ಕೈಲೂ ಆಗುತ್ತೆ ಅನ್ನೋದನ್ನ ನಮ್ಮ ಗುರುಗಳಿಂದ ನಾನು ತಿಳ್ಕೊಂಡಿದ್ದೀನಿ. ಸೊ ಜೀವನ ಪೂರ್ತಿ ನನಗೆ ಗುರು ಅನ್ನೋದು ಅವ್ರು ಮಾತ್ರನೇ. ಹಂಗಿಲ್ಲ ಅಂತ ಹೇಳಿದ್ರೆ ನಾನು ಹಿಮಾಲಯ ಹೋಗ್ಬಿಟ್ಟು ತಪಸ್ ಮಾಡಿ ಮಾಡಬೇಕು ಅಂತ ಇದೆ. ಬಟ್ ನನಗೆ ಇಲ್ಲೇ ಸಿಕ್ಕಿರೋದ್ರಿಂದ ನನಗೆ ಇನ್ನೇನು ಬೇಡ ಅಂತ ಅನಿಸ್ತಾ ಇದೆ. ಇಲ್ಲ ನಾವು ಎಂಕುಲೊಂಜಿ 5 ಸತಿ ಬರ್ತಾವ 5ನೇ ಕ್ಲಾಸ್ 5ನೇ ಕ್ಲಾಸಿಗೆ ಬರುವ ಉದ್ದೇಶ ಅಂತ ಹೇಳಿದ್ರೆ ಒಮ್ಮೆ ಬಂದು ಕ್ಯೂರಿಯಸ್ ಆಗಿ ಬರ್ತೇವೆ ನಾವು. ಸೆಕೆಂಡ್ ಟೈಮ್ ಬರ್ಬೇಕಾದ್ರೆ ಏನಾದ್ರೂ ಉಂಟು ಅಂತ ಆಯ್ತು ಅಲ್ವಾ. ನಾವು ಅದನ್ನು ಈ ಅನ್ವೇಷಣೆಯಲ್ಲಿ ಬಂದಾಗ ನಮ್ಗೆ ಪ್ರತಿ ಸಲವೂ ಒಂದು ಹೊಸತನವನ್ನು ನಾವು ಕಂಡಿದ್ದೇವೆ. ಬಂದಿದ್ದೇವೆ. ಅದರಲ್ಲಿ ಮೇನ್ ನಾನು ಹೇಳುದು ಇಷ್ಟೇ ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿಲ್ಲದ ಏನೋ ಒಂದು ನಿಗೂಢ ಶಕ್ತಿ ನಮ್ಮಲ್ಲಿ ಇದೆ, ಎಲ್ಲವೂ ನಮ್ಮಲ್ಲೇ ಅಡಗಿದೆ. ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಬ್ರೈನ್ನ ಬಗ್ಗೆ ನನಗೆ ತುಂಬ ಇಂಪ್ರೆಸ್ ಆಯಿತು ಅವರ ಮ್ಯಾಟರ್. ಈ ಸಬ್ ಕಾನ್ಷಿಯಸ್ ಬ್ರೈನನ್ನು ಯೂಸ್ ಮಾಡಿ ನಾವು ಏನನ್ನು ಸಹ ಮಾಡ್ಬೋದು, ಈವನ್ ರೋಗಗಳನ್ನು ಸಹ ಗುಣಪಡಿಸ್ಬೋದು, ನಮ್ಮ ಇಚ್ಛೆಗಳನ್ನು ಪೂರೈಸ್ಕೊಳ್ಬೋದು ಅಂತೇಳಿ ನನಗೆ ಅದ್ರ ಬಗ್ಗೆ ತುಂಬ ಅವರ ಮೇಲೆ ಅಭಿಮಾನವಿದೆ. ಥ್ಯಾಂಕ್ ಯು ವೆರಿ ಮಚ್. ಅವ್ರದ್ದು ಎಲ್ಲ ಕ್ಲಾಸಲ್ಲಿ ಒಂದು ಹೊಸತನ, ಎಲ್ಲ ಕ್ಲಾಸಲ್ಲಿ ಬಂದು ಒಂದು ಹೊಸ ಎನರ್ಜಿಯನ್ನು ನಾವು ಅನುಭವ ಮಾಡ್ತಾ ಹೋಗ್ತಾ ಇದ್ದೀವಿ. ಅಂದರೆ ಎಲ್ಲ ಕ್ಲಾಸಲ್ಲಿ ಏನು ಅದೇ ಹೇಳ್ತಾರೆ ಎಲ್ಲ ಇದೇ ಅಲ್ಲ, ನಮ್ಮಲ್ಲಿ ಏನೋ ನೆಗೆಟಿವಿಟಿ ಉಂಟಲ್ಲ ಅದು ಯಾವಾಗಲೂ ಒಮ್ಮೆಲೆ ಹೋಗೋದಿಲ್ಲ. ನಿಧಾನವಾಗಿ ಹೋಗ್ತಾ 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 ಹೊಸತನ ನಾವು ತುಂಬಿಸ್ಕೊಂಡು ಮತ್ತು ಹೊಸ ಎನರ್ಜಿಯನ್ನು ತುಂಬಿಸ್ಕೊಂಡು ನಮ್ಮಲ್ಲಿ ನಾವು ಚೇಂಜಸ್ ಒಮ್ಮೆಲೆ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಸಹ ದೃಢತೆ ಬೇಕು. ಸೊ ಅದನ್ನು ಚೇಂಜ್ ಸ್ಲೋಲಿ ಮಾಡ್ತಾ 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 ಡೆಫಿನೆಟ್ಲಿ ಇನ್ನು ಒಂದು ಒಳ್ಳೆ ಹಂತಕ್ಕೆ ನಾವು ತಲುಪ್ತೀವಿ. ನಾವು ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು, ಅದು ಮೇನ್ ಇದರ ಥೀಮ್. ಅದಕ್ಕೆ ಶ್ರೀನಾಥ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಹ ಸಾಕಾಗೋದಿಲ್ಲ. ಅಂದ್ರೆ ಅದಕ್ಕೆ ವ್ಯಾಲ್ಯೂ ಕಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಏನ್ ಕೊಡ್ತಾ ಇದ್ದಾರೆ ಅದು ನಮ್ಗೆ ದೇವರ ಹತ್ರ ಪ್ರಾರ್ಥನೆ ಅರ್ಥ ಆಗ್ತಾ ಹೋಗ್ಲಿ. ನಮ್ಮ ಜನರಿಗಾಗಿ ಇಷ್ಟು ಕಷ್ಟಪಟ್ಟು ಇಷ್ಟು ಶ್ರಮ ಪಟ್ಟು ಕೊಡುವಂತ ಅಮೌಂಟ್ ಏನುಂಟು ಅದು ಲೆಕ್ಕಕ್ಕೆ ಬರೋದಿಲ್ಲ. ಖರ್ಚು ಮಾಡಿರ್ತೇವೆ, ಆದ್ರೆ ಇದು ವರ್ತ್. ಇದನ್ನು ಪ್ರತಿಯೊಬ್ಬರಿಗೆ ನಾವು ಹೇಳುವುದನ್ನೇ, ನೀವು ಒಮ್ಮೆ ಬಂದು ನಾವು ಹೇಳಿದ್ದೇವೆ ಅಂತಲ್ಲ, ಒಮ್ಮೆ ಅವರ ಯೂಟ್ಯೂಬ್ ಅಲ್ಲಿ ಅವರ ಇದನ್ನು ನೋಡಿ ಅವರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ನಿಮ್ಗೆ ಸರಿ ಅನ್ಸಿದ್ರೆ ಬನ್ನಿ.
ಇಲ್ಲಿ ಸುಮ್ಮನೆ ಬಂದ್ರೆ ವೇಸ್ಟ್ ಅಲ್ವಾ? ಹೌದು ಹೌದು ಆ ರೀತಿಯಲ್ಲಿ ಅವ್ರ ಎನರ್ಜಿನ ಫುಲ್ ಹಿಂಡಿ ಕೊಡ್ತಾ ಇದ್ದಾರೆ ಹೌದು. ಹೌದು ಹೌದು ಅಂದ್ರೆ ಒಳ್ಳೇದಾಗ್ಲಿ ಎಲ್ಲರಿಗೂ ಅಂತ. ಅದು ಎಲ್ಲರ ಹತ್ರ ಇರೋದಿಲ್ಲ. ನಮ್ಮ ಪುಣ್ಯ ಅದು ಅವ್ರು ಸಿಕ್ಕಿದ್ದಾರೆ. ಖಂಡಿತ ಖಂಡಿತ. Thank you. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ಇಲ್ಲಿದೆ ಬಂದಿದ್ದ ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ಫಸ್ಟ್ ಟೈಮ್ ಬರ್ತಿದ್ದೆ. ಸೆಕೆಂಡ್ ಟೈಮ್ ಹೀಗೆ ಆನ್ಲೈನ್ ಪ್ರೋಗ್ರಾಮ್ ಅಂತ ತಗೊಂಡಿದ್ದೆ. ಓಕೆ ಸೊ ಈಗ ಸೆಕೆಂಡ್ ಟೈಮ್ ಹೀಗಾಯ್ತು ತುಂಬಾನೇ ಚೆನ್ನಾಗಿ ಅನಿಸ್ತು. ತುಂಬಾ ಚೆನ್ನಾಗಿ ಅನಿಸ್ತು. 2 days ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ನಮ್ಗೆ. ಡೆಕ್ತ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. Yes. ನಮ್ಮಲ್ಲಿ ಸುತ್ತ ಮನಸ್ಸಿನಲ್ಲಿರ್ತಕ್ಕಂಥ ಹಲವಾರು ಬ್ಲಾಕೇಜಸ್ಗಳನ್ನ ಆದಷ್ಟು ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ಬ್ಲಾಕೇಜಸ್ ಬರ್ತಾನೆ ಇರ್ತದೆ ನಮ್ಮ ರೂಟೀನ್ ವರ್ಕಲ್ಲಿ. ಸೊ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಮತ್ತೆ ನಿರಂತರ ಗುರುಗಳ ಸಂಪರ್ಕದಲ್ಲಿರ್ಬೇಕು. ಯಾವಾಗ ಗುರುಗಳ ಸಂಪರ್ಕದಲ್ಲಿ ಇರ್ತೀವಿ ಅವರು ನಮಗೆ ಬೇಡ ಅಂದ್ರೂ ಬರೆದು ಬಂದಿರತಕ್ಕಂಥ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಮಾಡ್ತಾರೆ. ಸೊ ನಾವು ಕ್ಲಿಯರ್ ಮಾಡ್ಕೊಳ್ತಾ ಇರಬೇಕು. ಸೊ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ. ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸ್ನೇಹಿತರು. ಹೌದಾ? ಬನ್ನಿ ಬನ್ನಿ ಬನ್ನಿ. ನಾವು ಸೆಕೆಂಡ್ ಟೈಮ್ ಬಂದಿರೋದು. ಇವರು ಅಷ್ಟೇ ಇವರು ಹೇಳಿ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಮೇಡಮ್. ಇವತ್ತಿನ ಮಾತ್ರ ಸಿಕ್ಕಾಪಟ್ಟೆ ನನ್ನ ಇಡೀ 35 ವರ್ಷದ ಇದರಲ್ಲಿ ಇದೇ ಫಸ್ಟ್ ಟೈಮ್ ನಾನು ಈ ಥರ ಇದನ್ನ ಎಕ್ಸ್ಪೀರಿಯನ್ಸ್ ನಾನು ತಗೊಂಡು ತುಂಬ ಖುಷಿ ಆಗಿದ್ದೀನಿ. ಕಾನ್ಶಿಯಸ್ ಆಗಿಲ್ಲ ನಾನು. ತುಂಬಾ ಇದಾಯ್ತು. ಈಗ ಟಿ ಶರ್ಟ್ ಮೇಲೆ ಫೋಟೋ ಎಲ್ಲ ಹಾಕಿಸ್ಕೊಂಡಿದ್ದಾರೆ ನೋಡಿ. ಜಾನ್ಸಿಮ್ ಆಗಿ. ಓಹೋ ಹೋ ಹೋ ಫುಲ್ ಇದೆಯಾ? ಸೂಪರ್. ಟಿ ಶರ್ಟ್ ಮೇಲೆ ಹಾಕೊಂಡ್ಬಿಟ್ಟಿದ್ದೀರಲ್ಲ. ಇಲ್ಲೇ ಇದಾರೆ ಅಂತ. ಓಹೋ ಹೌದಾ? ಅದೇ ನನಗೆ ಅವ್ರನ್ನ ನೋಡಿದ್ರೆ ಹಬ್ಬ. ನನಗೆ ಅವ್ರನ್ನ ಕಂಡ್ರೆ ಅಷ್ಟು ನನಗೆ ಪ್ರೀತಿ ಜಾಸ್ತಿ. ನನಗೆ ಅವ್ರನ್ನ ನಾವು ಯಾವ ತರ ಕನೆಕ್ಟ್ ಆಗಿದೆ ಗೊತ್ತಿಲ್ಲ ಮೇಡಮ್. ಬಟ್ ಅಂದ್ರೆ ಬಟ್ ಏನಾದ್ರು ಒಂದು ಸಾಧನೆ ಮಾಡ್ಬೇಕಲ್ವಾ. ಬಟ್ ಇಂಥ ಗುರುಗಳು ಎಲ್ಲೂ ಸಿಗಲ್ಲ. ನಾವು ಇಡೀ ದೇಶನ ಹುಡುಕಿದ್ರು ಇಂಥ ಗುರುಗಳು ನಮಗೆ ಸಿಕ್ಕಿಲ್ಲ. ಇಲ್ಲಿ ಎಷ್ಟೋ ಜನ ಸಿಕ್ಕಿದ್ದಾರೆ ಬಟ್ ಇಂಥ ಸಿಕ್ಕಿಲ್ಲ ನಮಗೆ. ಇವತ್ತಾಗಿರೋ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅದು ನನ್ನ ಲೈಫಲ್ಲೂ ಮರೆಯೋಕ್ಕಾಗಲ್ಲ ಆ ಥರ ಇದೆ. ಬಟ್ ಅಂತ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಅವ್ರನ್ನ ಇದೇ ರೀತಿ ಅಭಿಮಾನದಿಂದ ನೋಡ್ಕೋಬೇಕು. ನಾವು ಕ್ಲಾಸ್ ಹಿಂಗೆ ನಡಿಬೇಕು. ನನಗೆ ನಾನು ಇದೇ ರೀತಿ ಅವ್ರು ನನಗೆ ಗುರುಗಳೇ ಆಗಬೇಕು. ಯಾವಾಗ್ಲೂ ನನಗೆ ಇದೇ ರೀತಿ ನಾನು ಇದನ್ನ ಮಾಡ್ತಾ ಇರ್ಬೇಕು. ಆ ಅಭಿಮಾನ ಹಿಂಗೆ ಇರಲಿ ಮೇಡಮ್. ಅಷ್ಟು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ ಹೆಸರು ಗೀತಾ ಪಾಟೀಲ್. ಎಲ್ಲಿದೆ ಬಂದಿದ್ದು? ಉಡುಪಿ. ಸರಿ ಉಡುಪಿಯಿಂದ ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ಹೌದಾ? ಯಾರು ಹೇಳಿದ್ದೀರಿ ಕ್ಲಾಸಸ್ ಆಗ್ತಾ ಉಂಟು? ಹೇಗೆ ಗೊತ್ತಾಯ್ತು? ಹಿಂದೆ ಒಂದು ವಿಡಿಯೋ ನೋಡಿದೆ ಮೈಂಡ್ ಮೆಕ್ಯಾನಿಸಮ್ ಅಲ್ಲಿ. ಆಮೇಲೆ ಎಲ್ಲಾನು ನೋಡಿದೆ. 1 week ಟೈಮ್ಸ್ ಅಲ್ಲಿ ಎಲ್ಲ ನೋಡಿ ಬಿಟ್ಟೆ. ಮತ್ತೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಬಂತು. ಐ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಹೇಗಾಯ್ತು ನಿಮ್ಗೆ ಇವತ್ತು ಕ್ಲಾಸಸ್? ಹೇಗಾಯ್ತು 2 days ಇದು? Everyone should attend. It's a lifetime experience actually. Yes. You can't experience anything like this anywhere in the world actually. Correct. So good one. I feel literally out of the world actually. Yes. ಈಗ ಯೂತ್ಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಯೂತ್ ಅವರು ಫಸ್ಟ್ ಬರಬೇಕು ಇಂಥದಕ್ಕೆಲ್ಲ. ಯಾಕಂದ್ರೆ ದೇ ಆರ್ ಫ್ಯೂಚರ್ ಆಫ್ ದಿಸ್ ಕಂಟ್ರಿ, ರೈಟ್? ಸೊ ದೇ ಹ್ಯಾವ್ ಟು ಬಿ ಇಂಪ್ರೂವ್ಡ್ ಅ ಲಾಟ್. ಈ ತರ ಪ್ರೋಗ್ರಾಮಿಗೆ ಅವರು ಬಂದ್ರೆ ಕರೆಕ್ಟ್ ತುಂಬಾ ಯೂಸ್ಫುಲ್ ಆಗುತ್ತೆ. ಕರೆಕ್ಟ್. I have to give a strong message to all youth. Actually, they should come and they should attend. Yes, ma'am. Thank you, ma'am. It's just not a mind mechanism. It's a whole life changing. Okay. Thank you, ma'am. Thank you.